ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಕಟ್ಟಡ ವಿಸ್ತರಣೆ ಮತ್ತು ನವೀಕೃತ ಕಟ್ಟಡದ ಉದ್ಘಾಟನೆ. ಕೋಲಾರ ನಗರದ ಕೋರ್ಟ್ ಸರ್ಕಲ್ ಬಳಿ ಇರುವಂತಹ ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಕಟ್ಟಡ ವಿಸ್ತರಣೆ ಮತ್ತು ನವೀಕೃತ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿರ್ದೇಶಕರಾದಂತಹ ಶ್ರೀನಿವಾಸಪುರ ಕೆಕೆ ಮಂಜುನಾಥ್ ರವರು, ಜಿಲ್ಲಾಧ್ಯಕ್ಷರಾದಂತಹ ಯಲ್ಲಪ್ಪನವರು ಮತ್ತು ರಾಜ್ಯಾಧ್ಯಕ್ಷರಾದಂತಹ ಚಾಮರೆಡ್ಡಿರವರ ಶ್ರಮ ಬಹಳಷ್ಟಿದೆ. ಈ ದಿನ ಸಂಘ ರಾಜ್ಯಕ್ಕೆ ಮಾದರಿಯಾಗಿ ನಿಂತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ಕಾರ್ಯಕ್ರಮಕ್ಕೆ ಸದಸ್ಯರು ಸೇರಿರುವುದು ಇವರಿಬ್ಬರ ಕೈ ಬಲಪಡಿಸುವಂತಾಗಿದೆ. ಯಲ್ಲಪ್ಪನವರ 20 ವರ್ಷಗಳ ನಿಸ್ವಾರ್ಥ ಸೇವೆ ಮತ್ತು ಅವರ ಸ್ಪಂದನೆ ಈ ಜನಸ್ಪಂದನೆಗೆ ಉತ್ತಮ ಉದಾಹರಣೆಯಾಗಿ ನಿಂತಿದೆ ಅಂತ ಹೇಳಿದರು. ಸರ್ಕಾರದಿಂದ ಸಿಗುವಂತಹ ಎಲ್ಲ ಯೋಜನೆಗಳನ್ನ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತೆ ಶ್ರಮಿಸ್ತಾ ಇದ್ದಾರೆ. ಯಲ್ಲಪ್ಪನವರಿಗೆ ಸಂಘವೇ ಕುಟುಂಬ ಆದಂತಾಗಿದೆ ಅಂತ ತಿಳಿಸಿದರು. ಮುಖಂಡರಾದ ಗೋಪಾಲ್ ಅವರು ಮಾತನಾಡಿ, ಕಟ್ಟಡ ಕಾರ್ಮಿಕರ ಸಂಘವನ್ನ ಸುಮಾರು ವರ್ಷಗಳಿಂದ ಪ್ರಬಲವಾಗಿ ನಡೆಸಿಕೊಂಡು ಬಂದಿದ್ದು, ಸಂಘವು ಇಂದು ವಿಸ್ತೀರ್ಣಗೊಂಡಿದ್ದು, ಸಂಘದ ವಿಸ್ತೀರ್ಣ ಹೆಚ್ಚಿದ್ದು, ನವೀಕೃತಗೊಂಡಿದೆ. ಯಲ್ಲಪ್ಪನವರ ಶ್ರಮ ಇದರ ಹಿಂದಿದ್ದು, ಕಾರ್ಮಿಕರಿಗೆ ಇದೊಂದು ಆಶಾದಾಯಕ ಬೆಳವಣಿಗೆಯಾಗಿದೆ. ಸುಮಾರು 80,000ಕ್ಕೂ ಹೆಚ್ಚು ಕಾರ್ಮಿಕರು ಸದಸ್ಯತ್ವ ಪಡೆದಿದ್ದು, ಇನ್ನು ಹೆಚ್ಚುವರಿ ಗುರಿ ಹೊಂದಲಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ಅಧ್ಯಕ್ಷರಾದಂತಹ ಯಲ್ಲಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಮಣ್ಣ ರೆಡ್ಡಿ, ರಾಜ್ಯಾಧ್ಯಕ್ಷರು ಐಎಂಟಿಯು ದಾಸ್ ಮತ್ತು ರಾಜ್ಯ ಉಪಾಧ್ಯಕ್ಷರು ಮಂಜುನಾಥ್, ಲಕ್ಷ್ಮೀನಾರಾಯಣ್, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ನಾಗರಾಜ್ ಪ್ರಭಾಕರ್, ವೆಂಕಟೇಶ್, ತಾಲೂಕಾಧ್ಯಕ್ಷರು ಮತ್ತು ರಾಜಪ್ಪ, ಖಜಾಂಚಿಗಳು ಮುರಳಿ, ಜಿಲ್ಲಾ ಕಾರ್ಯದರ್ಶಿಗಳು ಚಲಪತಿ, ಮುಳಬಾಗಿಲು ಮತ್ತು ತಾಲೂಕು ಅಧ್ಯಕ್ಷರು ಚಂದ್ರಪ್ಪ, ಬಂಗಾರಪೇಟೆ, ತಾಲೂಕು ಅಧ್ಯಕ್ಷರು ಮಂಜುನಾಥ್, ಒಬಿಸಿ ಜಿಲ್ಲಾಧ್ಯಕ್ಷರು ಮತ್ತು ಸಂಘದ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಸ್ವಲ್ಪ ಹಿಂದೆ ಬಣ್ಣ ಈ ಕಡೆ ತಿರುಗಿ ಅಣ್ಣ. ಉಪಾಧ್ಯಕ್ಷರು ನಾವೆಲ್ಲ ಸೇರ್ ಮಾಡೋದು. ಈ ಕಡೆ ಬಣ್ಣ. ಮಂಜುನಾಥ್ ಅವರು ಈ ಕಡೆ ನೋಡಿ. ಉಲ್ಲಂಬಾಡಿ ಕೃಷ್ಣಪ್ಪ, ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರು, ಈ ಕಡೆ ಚಂದ್ರಣ್ಣ, ಈ ಕಡೆ ನೋಡಿ. ಈ ಕಡೆ